ಸ್ಟಾರ್ಟಿಂಗ್ಗೆ ನೋಟ್ಸಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇವಾಗ ಸ್ಟಾರ್ಟಿಂಗಿಂದ ನೋಟ್ಸ್ ಬರೆದು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬೇಗ ತಲೆಗೆ ಹೋಗುತ್ತೆ ಅನ್ನೋ ಥರ. ಮೊನ್ನೆ ನಾನು ಟೈಲರ್ ಕೆಲಸಕ್ಕೆ ಏನೇನು ಬೇಕು ಅಂತ ವಸ್ತುಗಳನ್ನೆಲ್ಲ ಹೇಳಿದ್ದೆ, ಅದನ್ನೆಲ್ಲ ಇಲ್ಲಿ ನೋಟ್ಸ್ ಮಾಡ್ತೀನಿ. ಹಾಗೆ ಬ್ಲೌಸ್ ಅಳತೆ ತಗೊಳ್ಳೋದು ಯಾವ ರೀತಿ ಅಂತ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ, ಆವಾಗ ಬೇಗ ತಲೆ ಹೋಗುತ್ತೆ. ಟೈಲರ್ ಕೆಲಸಕ್ಕೆ ಬೇಕಾಗುವ ವಸ್ತುಗಳು ಓಕೆ ಫ್ರೆಂಡ್ಸ್, ಒಂದು ಟೇಪ್, ಕತ್ತರಿ, ಸಿಜರ್, ಟ್ರಿಮ್ಮರ್, ಸ್ಕೇಲ್, ನೆನಪಿನವಷ್ಟು ಬರೀತೀನಿ. ಚಿಕ್ಕದೊಂದು ನಾರ್ಮಲ್ ಸ್ಕೇಲೇ ತಗೊಳ್ಳಿ, ಚಿಕ್ಕದೇ ತಗೊಳ್ಳಿ ಸಾಕು. ಇದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡಿಲ್ಲ ಅಂದರೆ ಅದನ್ನು ನೋಡಿ ಅರ್ಥ ಆಗುತ್ತೆ. ಶೇಪ್ ಸ್ಕೇಲು ಮತ್ತು ಸ್ಕೇಲು ಎರಡು ಸೈಡ್ ಒಂದೇ ಥರ ಇರೋದನ್ನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ. ಶೇಪ್ ಸ್ಕೇಲ್, ಮಾರ್ಕ್ ಚಾಕ್, ಸೂಜಿ, ವೀಲ್ ಮಾರ್ಕರ್, ಮಿಷಿನ್ ಸೂಜಿ ತೋರಿಸಿದಿಲ್ಲ ಅದರಲ್ಲಿ. ಮಿಷಿನ್ ಸೂಜಿ, ದಾರ, ಆಯಿಲ್, ಬ್ಲೌಸ್ ಹುಕ್ಸ್, ಕ್ಯಾನ್ವಾಸ್, ಇದು ನೆಕ್ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಾಸ್. ಇದರಲ್ಲಿ ಕ್ಯಾನ್ವಾಸಲ್ಲಿ ಎರಡು ಥರ ಬರುತ್ತೆ, ಬಾಟಮ್ ಕ್ಯಾನ್ವಾಸ್ ಒಂದು ಬರುತ್ತೆ, ಪೇಪರ್ ಕ್ಯಾನ್ವಾಸ್ ಒಂದು ಬರುತ್ತೆ. ನೀವು ಬಾಟಮ್ ಕ್ಯಾನ್ವಾಸ್ ತಗೊಳ್ಳಿ, ನೆಕ್ ಡಿಸೈನ್ ಮಾಡೋದಕ್ಕೆ ಮತ್ತು ಬಾಟಮ್ಗೆ ಎಲ್ಲ ಚೆನ್ನಾಗಿ ಕೂರುತ್ತೆ. ಸ್ಟಾರ್ಟಿಂಗಲ್ಲಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದು ಬಂದರೆ ಐರನ್ ಬಾಕ್ಸ್. ಇದು ಮಿಷಿನ್ ಸೂಜಿನ 14 ಇಲ್ಲ 16 ತಗೊಳ್ಳಿ. ಸಾಫ್ಟ್ ಬಟ್ಟೆಗೆಲ್ಲ 14 ಚೆನ್ನಾಗಿ ಬರುತ್ತೆ. 16 ಎಲ್ಲ ಬಟ್ಟೆಗೂ ಯೂಸ್ ಆಗುತ್ತೆ. 16 ತೊಗೊಂಬಿಡಿ ಮಿಷಿನ್ ಸೂಜಿನ. ಓಕೆ ಫ್ರೆಂಡ್ಸ್, ಇಷ್ಟೊಂದು ಒಂದು ನೋಟ್ಬುಕ್ ತೊಗೊಂಡು ಒಂದು ಪೆನ್ ತೊಗೊಂಡು ಈ ಥರ ನಾನು ಏನೇನು ಹೇಳ್ತೇನೆ ನಾನು ಏನೇನು ನೋಟ್ಸ್ ಮಾಡ್ತೀನಿ ಅದನ್ನು ನೀವು ಹಂಗೆ ನೋಟ್ಸಲ್ಲಿ ಬರೆದು ಆಮೇಲೆ ಪ್ರಾಕ್ಟೀಸ್ ಮಾಡಿ, ಆವಾಗ ಚೆನ್ನಾಗಿ ತಲೆಗೆ ಹೋಗುತ್ತೆ. ಇವಾಗ ಬ್ಲೌಸ್ ಮೆಜರ್ಮೆಂಟ್ ಮಾಡೋದನ್ನು ತೋರಿಸ್ತೀನಿ, ಮೆಜರ್ಮೆಂಟಲ್ಲಿ ಏನೇನು ತೊಗೊಬೇಕಾಗುತ್ತೆ ಅಂತ. ಇದರಲ್ಲಿ ಮೆಜರ್ಮೆಂಟ್ ತೊಗೊಂಡು ಇದಕ್ಕೆ ನಾನು ಯಾವ ಥರ ಮೆಜರ್ಮೆಂಟ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರಿತೀನಿ. ನೀವು ಇದೇ ಥರ ಮೆಜರ್ಮೆಂಟ್ ತೊಗೊಳೋದನ್ನ ಅಭ್ಯಾಸ ಮಾಡಿ. ಮೊದಲನೇದು ಇದು ಬ್ಲೌಸ್ ಲೆಂತು. ಈ ಥರ ಬ್ಲೌಸ್ ಹಾಕೊಂಡ್ರೆ ಈ ಶೋಲ್ಡರ್ ಏನಿರುತ್ತೋ ಈ ಶೋಲ್ಡರಿಂದ ಈ ಎಂಡೋದು ಬ್ಯಾಕ್ ಸೈಡಲ್ಲಿ ಈ ಥರ ಎಂಡು ನೋಡಬೇಕು. 14 ಇದೆ ಬ್ಲೌಸ್ ಲೆಂತ್ ಬಂದು 14 ಫುಲ್ ಲೆಂತ್. ಸಣ್ಣ ಸೈಡ್ ಅನ್ಕೊಂತೀನಿ 14. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ನೋಡಿ, ಈ ಥರ ಹೇಳ್ತು 10.5 ಇದೆ. ಈ ಥರ ಚೆಸ್ಟ್ ಮೆಜರ್ಮೆಂಟ್. ಈ ಕಡೆ ಉಕ್ಸ್ ಹಾಕಿರ್ತಾರಲ್ಲ, ಈ ಕಾಜಾ ಇದೆ, ಈ ಕಡೆಯಿಂದ ಈ ಕಾಜಾನ ಮುಂದೆ ಬಿಟ್ಬಿಟ್ಟು ಇದು ಉಕ್ಸ್ ಕಡೆ ತೊಗೊಂಡ್ರೆ ಉಕ್ಸ್ ಫುಲ್ ತೊಗೋಬೇಕು. ಉಕ್ಸ್ ಕಡೆ ತೊಗೊಂಡ್ರೆ ಇದನ್ನು ಫುಲ್ ಈ ಥರ ತೊಗೋಬೇಕು ಮೆಜರ್ಮೆಂಟು. ಇಲ್ಲ ಕಾಜಾ ಸೈಡ್ ತೊಗೊಂಡ್ರೆ ಕಾಜಾ ಬಿಟ್ಟು ಮೆಜರ್ಮೆಂಟ್ ತೊಗೋಬೇಕು ನೋಡಿ. 11 ಇದೆ. ಇದು ಅಪ್ಪರ್ ಚೆಸ್ಟ್, ಇದಕ್ಕೇನಂತಾರೆ ಅಪ್ಪರ್ ಚೆಸ್ಟ್ ಅಂತಾರೆ. ಅಪ್ಪರ್ ಚೆಸ್ಟ್ 11 4 ಭಾಗ. ಅದು ಮಾರ್ಕ್ ಮಾಡಬೇಕಾದ್ರೆ ತೋರಿಸ್ತೀನಿ. ಸೊಂಟದ ಸುತ್ತಳತೆ ಫುಲ್ ಸೊಂಟದ ಸುತ್ತಳತೆ 35 ಇದೆ. ಅಂದರೆ ವೇಸ್ಟ್ 35 ನೋಡಿ. ಹಿಂಗೆ ಹಾಕೊಂಡು ಈ ಥರ ಹಾಕೋಬೇಕು. ಇದು ಫ್ರಂಟ್ ಡೀಪು. ನಿಮಗೆ ಈ ಥರ ಗೊತ್ತಾಗಿಲ್ಲ ಅಂದರೆ ಇದಿದೆಯಲ್ಲ, ಈ ಥರ ಒಂದು ಸ್ಕೇಲ್ ಇದು ಮಾಡಿಕೊಂಡು ಇದು ಏನಿದೆಯೋ ಇಲ್ಲಿಗೆ ಇಡಬೇಕು. ನೋಡಿ, ಇದಿದೆ 7 ಇದೆ.
ಬಂದು 7. ಬ್ಯಾಕ್ ಡೀಪು ಈ ಪಟ್ಟಿ ಏನಿದೆಯೋ ಈ ಸೆಂಟರಲ್ಲಿ ಇದನ್ನೇ ತಗೊಳ್ಳಿ. ಯಾವಾಗ ಕನ್ಫ್ಯೂಷನ್ ಆಗಲ್ಲ. ಇಲ್ಲಿಂದ ಎಷ್ಟು ತೊಗೊಬೇಕು ಏನು ಆ ಥರ ಕನ್ಫ್ಯೂಷನ್ ಆಗಲ್ಲ. ಇಲ್ಲಿಂದ 5 ಕಾಲಿದೆ. ಬ್ಯಾಕ್ ಡೀಪ್ 5 ಕಾಲು ಡೌನ್ ಇಲ್ಲ ಅಂತ ಬರೀರಿ. ಈ ಅಡಗಿ ಇರ್ತಾರ ಇಲ್ಲಿಂದ 20 ಇದೆ. ಓಕೆನಾ? 6 ಹಾರ್ಮಲ್ ಇಲ್ಲಿ ಈ ಸ್ಲೀವು ಸ್ಲೀವಿಂದ ಇರುತ್ತಲ್ಲ ಇದು ಹಾರ್ಮಲ್ ಆಗ್ತದೆ. ಹಾರ್ಮಲ್ದಲ್ಲಿ 9 ಇದೆ. ಹಾರ್ಮಲ್ 9. ಇಷ್ಟೇ ಬ್ಲೌಸ್ ಮೆಜರ್ಮೆಂಟ್ಸು ಇಷ್ಟೆಲ್ಲ ತೆಗೆದುಬಿಟ್ಟು ಒಂದು ಬರ್ಕೊಂಡು ಇಷ್ಟನ್ನ ಬರ್ಕೊಂಡು ಇಟ್ಕೊಳ್ಳಿ. ಇದನ್ನ ಈ ಥರ ಅಳತೆ ತೆಗೆದನ್ನ ಪ್ರಾಕ್ಟೀಸ್ ಮಾಡಿ ಒಂದು 3 ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಮೆಜರ್ಮೆಂಟ್ ಲೈನಿಂಗಲ್ಲಿ ಯಾವ ಥರ ಕಟ್ ಮಾಡೋದು, ಯಾವ ಥರ ಮಾರ್ಕ್ ಮಾಡೋದು, ಕಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮಿಷಿನ್ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಕಲ್ತಿದ್ದಾಳೆ ಅಂತ ನೋಡಿ. ಆ ಕಡೆ ವೀಲ್ ಸಿಗ್ತಾ ಇಲ್ಲ, ಜರ್ಗಾಡ್ತಾಳೆ, ಟೆನ್ಷನ್ ಎತ್ತಕ್ಕಾಗಲ್ಲ. ಆದರೆ ಏನೋ ಟೆಸ್ಟರ್ ಮಾಡ್ತಾ ಇದ್ದಾಳಂತೆ. ಏನು ಮಾಡ್ತಾಳೆ ಅಂತ ನೋಡೋಣ. ಪರವಾಗಿಲ್ಲ, ಸ್ಟ್ರೈಟ್ ಸ್ಟಿಚ್ ಹಾಕೋದು ಅದು ಇದು ಎಲ್ಲ ಪರವಾಗಿಲ್ಲ, ಮಾಡ್ತಾಳೆ. ನಾನು ಹೇಳ್ಕೊಟ್ಟಿಲ್ಲ, ನನ್ನ ನೋಡಿ ಅವಳೇ ಕಲ್ತಿರೋದು. ನನ್ನ ಮಗಳು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಲು ಎಟಗಿಸ್ತಾ ಇಲ್ಲ ಇನ್ನು. ನೋಡಿ ಏನು ಮಾಡಿದ್ದಾಳೆ ಅಂತ ತೋರಿಸ್ತಾಳೆ. ಡ್ರೆಸ್ ಒಳಗಡೆ ಬಟ್ಟೆ ತುಂಬಿಟ್ಟು ಏನೋ ಮಾಡ್ತಾಳಂತೆ. ಅದರೊಳಗಡೆ ಬಟ್ಟೆ ತುಂಬಿ ಸ್ಟಿಚ್ ಮಾಡ್ತಾಳಂತೆ. ಓಕೆ ಫ್ರೆಂಡ್ಸ್, ಬಾಯ್. ಹೇಗಿದೆ ಅಂತ